ಪತ್ರಿಕೆ ಮತ್ತು ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ. ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದವರಿಗೆ ದಾಖಲೆಗಳ ಮೂಲಕ ಸ್ಪಷ್ಟನೆ ನೀಡ್ತೇನೆ. ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೇನೆ ಎಂದ ಪುರಸಭೆ ಅಧಿಕಾರಿ. ಹೌದು ವೀಕ್ಷಕರೇ, ಹೀಗೆಲ್ಲ ಹೇಳ್ತಿರೋದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪುರಸಭೆಯ ಅಧಿಕಾರಿ ಮಂಜುಳಮ್ಮ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ ಎಂದು ಪುರಸಭೆ ಅಧಿಕಾರಿ ಮಂಜುಳಮ್ಮ ಬೇಸರ ವ್ಯಕ್ತಪಡಿಸಿದ್ದಾರೆ. ನನ್ನ ಮೇಲೆ 2 ಕೋಟಿ ರೂಪಾಯಿಗಳಿಗೂ ಅಧಿಕವಾಗಿ ಹಗರಣವಾಗಿದೆ ಎಂದು ಇಲ್ಲಸಲ್ಲದ ಸುದ್ದಿಯನ್ನ ಹರಡಿಸ್ತಾ ಇದ್ದಾರೆ. ನಾನು ದಲಿತ ಅಧಿಕಾರಿ ಎಂಬ ಕಾರಣದಿಂದ ಸುಮ್ಮನೆ ಕಿರುಕುಳ ನೀಡ್ತಿದ್ದಾರೆ ಎಂದು ಮಾಧ್ಯಮದ ಮುಂದೆ ಪುರಸಭೆ ಮುಖ್ಯ ಅಧಿಕಾರಿ ಮಂಜುಳಮ್ಮ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಮುಂಬಡ್ತಿ ವಿಷಯದಲ್ಲೂ ಹಾಗೂ ನಾಯಿಗಳನ್ನ ಹಿಡಿಯುವ ವಿಷಯದಲ್ಲೂ ಏಜೆನ್ಸಿಗಳು ಮತ್ತು ನಿಮ್ಮ ಕೈವಾಡವಿದೆ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮಂಜುಳಮ್ಮ, ನಾನು ಪ್ರತಿಯೊಂದಕ್ಕೂ ಲಿಖಿತವಾಗಿ ಸ್ಪಷ್ಟನೆ ನೀಡ್ತೇನೆ. ತನಿಖೆ ಮಾಡಲಿ, ನನ್ನಲ್ಲಿ ಎಲ್ಲದಕ್ಕೂ ದಾಖಲೆ ಇದೆ. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡುವವರ ಮೇಲೆ ನಾನು ಮಾನನಷ್ಟ ಮೊಕದ್ದಮೆ ಹಾಕುತ್ತೇನೆ ಎಂದು ಆರೋಪಿಗಳ ವಿರುದ್ಧ ಕಿಡಿಕಾರಿದ್ರು. ಇನ್ನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಪತ್ರ ಬರೆದಿದ್ದೇನೆ. ಸುಳ್ಳು ಸುದ್ದಿ ಹರಡುವವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಮಾಧ್ಯಮದ ಮೂಲಕ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಅಪವಾದ ಮಾಡಿದ್ದಾರೆ. ಇದು ತಪ್ಪು ಸರ್. ಇದು ದಯವಿಟ್ಟು ನೀವು ಅದನ್ನು ಪರಿಶೀಲನೆ ಮಾಡಿ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಕೆಲಸ ಮಾಡೋದೇ ತಪ್ಪ, ನಾವು ಬದುಕೋದೇ ತಪ್ಪ. ಅಂದ್ರೆ ನೀವು ದಲಿತ ಮಹಿಳೆ ಅಂತ ಒಂದು ಪೋಸ್ಟಲ್ ಇದ್ದಾರೆ ಅನ್ನೋದಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ಹೇಳ್ತೀರಾ? ಖಂಡಿತ ಸರ್, ಹೌದು ಸರ್. ನಾನು ಪೋಸ್ಟಲ್ಲಿ ದಲಿತ ಮಹಿಳೆ ಇಲ್ಲಿ ಕುತ್ಕೊಂಡಿದ್ರೆ ಅನ್ನೋ ಕಾರಣಕ್ಕೋಸ್ಕರನೇ ಅವರು ಈ ಥರ ಅಪವಾದ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಸರ್, ನಾನು ಯಾವ ತಪ್ಪು ಮಾಡಿದ್ದೀನಿ ಅನ್ನೋ ಅವ್ರು ಫಸ್ಟ್ ಪರಿಶೀಲನೆ ಮಾಡಿ ನನಗೆ ನ್ಯಾಯ ಕೊಡಬೇಕು ಸರ್. ನನಗೆ ಮಾನಸಿಕವಾಗಿ ಭಾಳ ನೋವಾಗಿದೆ ಸರ್. ಇಲ್ಲಿ ನಾಯಿ ಎಷ್ಟು ಹಿಡಿದಿರ್ಬೋದು ನನಗೆ ಸರ್? ನಾನು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿದ್ದೀನಿ. 500 ಚಿಲ್ಲರೆ ನಾಯಿಗಳಿದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಸುತ್ತೋಲೆ ಆದೇಶದ ಮೇಲೆಗೆ ನಾವು ವ್ಯಾಕ್ಸಿನ್ ಏನಾದರೂ ಇದು ಮಾಡ್ತಾ ಇದ್ದೀರಾ ಅಥವಾ ಹಿಡಿತಾ ಇದ್ದೀರಾ ಅಂತ? ಹೌದು ಸರ್, ವ್ಯಾಕ್ಸಿನ್ ಹಾಕಬೇಕು ಇದು ಮಾಡಿ ಕ್ರಮ ವಹಿಸಿದ್ದೀವಿ ಸರ್. ಈಗ ವ್ಯಾಕ್ಸಿನ್ ಹಾಕಬೇಕು, ಮತ್ತೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೂ ಕೂಡ ಸರ್ಕಾರಿ ಸುತ್ತೋಲೆ ಆದೇಶ ಏನು ಬಂದಿದೆ ಅದನ್ನ ಫಾಲೋ ಮಾಡ್ತಾ ಇದ್ದೀವಿ. ನೋಟಿಫಿಕೇಶನ್ ಎಲ್ಲ ಕೊಟ್ಟಿದ್ದೀವಿ. ಮುಂದೆ ಕ್ರಮ ವಹಿಸ್ತೀವಿ ಸರ್ ನಾವು. ಬಂತು ಈ ನಾಯಿ ಹಿಡಿಯೋ ವಿಚಾರದಲ್ಲಿ ಇಲ್ಲೇನೋ ಸ್ವಲ್ಪ ಅಕ್ರಮ ಆಗಿದೆ ಅನ್ನೋದೊಂದು ಮಾತು. ಇಲ್ಲ ಸರ್, ಖಂಡಿತ ಇಲ್ಲ. ಬರಲಿ, ಪರಿಶೀಲನೆ ಮಾಡ್ಕೊಳ್ಳಿ. ಯಾವ ರೀತಿ ಅಕ್ರಮ ಆಗಿದೆ, ಏನಾಗಿದೆ ಅನ್ನೋದನ್ನ ದಯವಿಟ್ಟು ಬಂದು ನೇರವಾಗಿ ಅವ್ರು ಪರಿಶೀಲನೆ ಮಾಡ್ಕೋಬಹುದು. ಹಿಂದೆ ಮುಂದೆ ಎಲ್ಲ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದು ಭಾಳ. ಯಾರೋ ನಕಲಿ ಏಜೆನ್ಸಿಯವರು ಬಂದು ಇಲ್ಲಿ ನಾಯಿಗಳಿಗೆ ಇದು ಮಾಡಿದ್ದಾರೆ ಅಂತ ಹೇಳಿದ್ರು, ನಾಯಿ ಹಿಡಿಯೋದಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ನಕಲಿ ಅಂದ್ರೆ ನಕಲಿ ಅಂತ ಯಾರು ಬಂದಿಲ್ಲ ಸರ್. ಇಲ್ಲಿ ನಾಯಿ ನಕಲಿ ಅಂತ ಯಾರು ಬಂದಿಲ್ಲ ಸರ್. ಸ್ಟೇಷನ್ಗೆ ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋದ್ವಿ, ಯಾವುದೋ ಕ್ರಮ ತಗೊಂಡಿಲ್ಲ ಪುರಸಭೆಯವರು ಅಂತ ಇಲ್ಲಿ ಮಾತು. ಯಾರು ಕೊಡಕ್ಕೆ ಹೋಗಿದ್ದು? ಅವರು ಜನಗಳು, ಸಾರ್ವಜನಿಕರು ನಮ್ಮ ಹೋಗಿದ್ವಿ, ಅವ್ರು ಹಿಡಿದ್ವಿ, ಮತ್ತೆ ಯಾರು ತಪ್ಪಿಸ್ಕೊಂಡು ಹೋಗಿಲ್ಲ ಸರ್. ನಾಯಿ ಸಂಬಂಧಪಟ್ಟಂತೆ ಕೂಡ ನಾವು ಅದು ಕಾನೂನುಬದ್ಧವಾಗಿ ಏನು ನೋಟಿಫಿಕೇಶನ್ ಕೊಡಬೇಕು ನೋಟಿಫಿಕೇಶನ್ ಕೊಟ್ಟು ಅದ್ರ ಮೇಲೆ ಸರ್ಕಾರದ ಸುತ್ತೋಲೆ ಆದೇಶದಂತೆ ನಾವು ಕ್ರಮ ವಹಿಸಿದ್ದೀವಿ ಸರ್. ಅಷ್ಟು ಬಿಟ್ಟರೆ ನಾವು ಯಾವುದನ್ನು ಕೂಡ ಇಲ್ಲಿಗಲಾಗಲಿ ನಾವು ಯಾವುದೂ ಮಾಡಿಲ್ಲ ಸರ್. ನಾವು ಸರ್ಕಾರ ಸುತ್ತೋಲೆ ಆದೇಶ ಪ್ರಕಾರನೇ ಮಾಡ್ತಾ ಇದ್ದೀವಿ ಸರ್ ನಾವು ಅದು. ಓಕೆ. ಈಗ ನಿಮ್ಮ ಇನ್ನು ಚಿಕ್ಕನಾಯಕನಹಳ್ಳಿ ಪುರಸಭೆ ಮುಖ್ಯಾಧಿಕಾರಿಗಳು 2 ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಅಂತ ಒಂದು ವದಂತಿ ಬರ್ತಾ ಇದೆ. ಜೊತೆಗೆ ಮುಂಬಡ್ತಿನಲ್ಲಿ ಏನೋ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಬರ್ತಾ ಇದೆ. ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್? 2 ಕೋಟಿ ಹಗರಣ ಯಾವುದೂ ಆಗಿಲ್ಲ. 2011ರಿಂದನೂ ಕೂಡ ಯಾವುದು ಕಮರ್ಷಿಯಲ್ ಅಂಗಡಿಗಳು ಮತ್ತು ಇದು ಯಾವುದು ಚೌಟ್ರಿಗಳು, ಡಿಪಾರ್ಟ್ಮೆಂಟ್ದು ಹಾಗೂ ವಾಟರ್ ಟ್ಯಾಕ್ಸ್ ಇರ್ಬೋದು, ಆಫೀಸಿಗೆ ಸಂಬಂಧಪಟ್ಟಂತೆ ಆಡಿಟ್ ಅಬ್ಜೆಕ್ಷನ್ಸಲ್ಲಿ ಇಷ್ಟಿದೆ ಅಂತ ಕೊಟ್ಟಿದ್ದಾರೆ ಸರ್. ಬಟ್ ಆದರೆ ಇವರು ನೆನ್ನೆ ಪೇಪರಲ್ಲಿ ಮತ್ತು ಯೂಟ್ಯೂಬಲ್ಲಿ ನನ್ನ ಮೇಲೆ ನೋಡಿ ಸರ್, ನೇರವಾಗಿ ನನ್ನ ಮೇಲೆ ಅಪವಾದ ಮಾಡಿರೋದು ಎಷ್ಟು ಸರಿ ನೋಡಿ ಸರ್. ಬಂದು ಪರಿಶೀಲನೆ ಮಾಡಿಕೊಳ್ಳಿ, ಅಧಿಕಾರಿಗಳಾದರೂ ಪರಿಶೀಲನೆ ಮಾಡಲಿ, ಇಲ್ಲಾಂದರೆ ಸಾರ್ವಜನಿಕವಾಗಿ ಕೂಡ ಪರಿಶೀಲನೆ ಮಾಡಿಕೊಳ್ಳಿ, ಬಂದು ಪರಿಶೀಲನೆ ಮಾಡ್ಕೊಳ್ಳಿ. ಬಟ್ ನನ್ನ ಮೇಲೆ ಅಪವಾದ ಮಾಡಿರೋದು ಇದೆಷ್ಟು ಸರಿ ಸರ್. ದಯವಿಟ್ಟು ನನಗೆ ಮಾನಸಿಕವಾಗಿ ಇದರಿಂದ ಭಾಳ ನೋವಾಗಿದೆ ಸರ್. ನನಗೆ ನ್ಯಾಯ ಕೊಡಿಸಿ ಸರ್. ಯಾರು ನನ್ನ ಮೇಲೆ ಅಪವಾದ ಮಾಡಿದಾರೋ ಅವ್ರಿಗೆ ನೋಡಿ ಸರ್, ನನಗೆ ಕರೆಸಿ ಪರಿಶೀಲನೆ ಮಾಡಿ ನನಗೆ ಅವರಿಂದ ಹೇಳಿಕೆ ತೊಗೊಳ್ಳಿ. ಆಮೇಲೆ ನಾನು ಈಗ ನನ್ನ ಸರ್ವಿಸ್ 88ನೇ ಇಸ್ವಿ, ನಾನು 88 ಸಂಬಂಧಪಟ್ಟಿದ್ದು ಆಫೀಸಿಗೆ ಸಂಬಂಧಪಟ್ಟಿರೋದು ಇರುತ್ತೆ ಸರ್. 2 ಕೋಟಿನೂ ಇರುತ್ತೆ, ಬೇಕಾದ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆನೂ ಇರ್ಬೋದು ಆಡಿಟ್ ರಿಪೋರ್ಟಲ್ಲಿ. ಅದನ್ನು ಬಿಟ್ಟು ನನ್ನ ಮೇಲೆ ಪರ್ಪಸ್ ಆಗಿ ಇವರು ಏನು ಕೊಡ್ತಾರೆ ಸರ್? ನಾನು ಯಾವುದನ್ನು ಕೂಡ ನನ್ನಲ್ಲಿ ತಪ್ಪು ಮಾಡಿಲ್ಲ ಸರ್. ನಾನು ನಿಮ್ಮ ದಾಖಲೆ ಎಲ್ಲ ಇದೆ ಅಂತೀರಾ? ನಮ್ಮ ಹತ್ರ ಎಲ್ಲ ಪೂರ್ತಿ ಡಾಕ್ಯುಮೆಂಟ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ. ಇವರು ನನ್ನ ಮೇಲೆ ವೈಯಕ್ತಿಕವಾಗಿ ಯಾಕೆ ಈ ಥರ ಕೊಟ್ಟರು ಅಂತ ಗೊತ್ತಿಲ್ಲ ಸರ್. ನನ್ನ ಕೆಲಸ ಏನಿದೆ ಕಾನೂನುಬದ್ಧವಾಗಿ ಎಲ್ಲ ಕೆಲಸಗಳು ಮಾಡ್ಕೊತೀನಿ ಸರ್. ಈಗ ನಾನು ಪಬ್ಲಿಕರೇ ಕರೆದು ಕೇಳಲಿ ಸರ್. ಯಾರ ಪಬ್ಲಿಕ್ ಇರ್ಬೋದು, ಆಫೀಸ್ ಸ್ಟಾಫ್ ಇರ್ಬೋದು, ಯಾರಿಗಾರ ಕೇಳಲಿ ಸರ್. ನಾನು ಯಾವ ಫೈಲ್ಗಳು ಕೂಡ ಪೆಂಡಿಂಗ್ ಇಟ್ಕೊಂಡಿಲ್ಲ. ಮೊನ್ನೆ 2 ದಿವಸ ನನಗೆ ಮೈಸೂರು ಟ್ರೈನಿಂಗ್ ಹಾಕಿದ್ರು, ಅದಕ್ಕೂ ಪ್ರಯುಕ್ತ ಹೋಗಿದೆ.
ನಾನು ಟ್ರೈನಿಂಗಿಂದ ಬರೋ ಅಷ್ಟೊತ್ತಿಗೆ ಯಾರು ಚಂದ್ರಶೇಖರ್ ಅಂತ CD ಚಂದ್ರಶೇಖರ್ ಅಂತ ಅವರು ನನ್ನ ಮೇಲೆ ಪೇಪರ್ನಲ್ಲಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ಸರ್. ಯಾಕೆ ಅವರು ಈ ಥರ ಒಬ್ಬ ದಲಿತ ಮಹಿಳೆ ಮೇಲೆ ಯಾಕೆ ಈ ಥರ ಅಪವಾದ ಮಾಡಿದ್ರು ಅಂತ ನನಗೆ ಭಾಳ ನೋವಾಯಿತು ಸರ್. ನನಗೆ ಸುಮಾರು 33 ವರ್ಷ ನಂದು ಸರ್ವೀಸು. ಇನ್ನೊಂದು ವರ್ಷ ಸರ್ವೀಸ್ ಇರೋದಕ್ಕೆ ನಾನು ಬೇರೆ ಕಡೆ ಎಲ್ಲೂ ಹೋಗೋದು ಬೇಡ. ನನಗೆ ಬೇರೆ ಕಡೆ ಹೋದರೆ ನನಗೆ ಮತ್ತು ಏಜು ಕೂಡ ಆಗಿದೆ. ನನಗೆ ಸ್ವಲ್ಪ ಓಡಾಡೋಕ್ಕೆ ಟ್ರಾವೆಲ್ ಮಾಡೋಕ್ಕೆಲ್ಲ ಬೇರೆ ಕಡೆ ಕಷ್ಟ ಆಗುತ್ತೆ. ಇನ್ನೊಂದು ವರ್ಷ ಇದೆ ಸರ್. ನನಗೆ ಇನ್ನೊಂದು ಕಾನೂನಲ್ಲಿ ಅವಕಾಶ ಇದೆ ಸರ್ ನನಗೆ ಫಸ್ಟು. ಅಲ್ಲ ನೀವು ಆ ಥರ ತಪ್ಪಿತಸ್ಥರು ಅಂತ ಗೊತ್ತಾದ ಒಂದು ಕೇಸ್ ಹಾಕ್ಬೋದು, ಡೆಫಮೇಷನ್ ಕೇಸ್ ಮಾಡ್ಬೋದಲ್ವಾ? ಮಾಡ್ಬೋದು ಸರ್, ಮಾಡ್ತೀನಿ ಸರ್. ಈಗ ನನಗೆ 1 ವರ್ಷ ಇದೆ ಸರ್, 1 ವರ್ಷ ಇದೆ. ನಾನು ಇಲ್ಲಿ ಕಂಟಿನ್ಯೂಸ್ ನಾನು ಆಗೋದಕ್ಕೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಇನ್ನೊಂದು ವರ್ಷ ಇರೋ ಪ್ರಯುಕ್ತ ನನಗೆ ಕಾನೂನಲ್ಲಿ ಅವಕಾಶ ಇದೆ. ಅದಕ್ಕೆ ನಾನು ಇಲ್ಲಿ ಕಂಟಿನ್ಯೂಷನ್ ಆಗಿದ್ದೀನಿ ಸರ್. ಈಗ ಮೇಡಮ್, ಈಗ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಸತ್ಯ ಅಂತೀರಾ ಸುಳ್ಳು ಅಂತೀರಾ? ಅಷ್ಟೇ. ಸುಳ್ಳು ಸರ್, 100% ಸುಳ್ಳು ಸರ್. ಬರಲಿ ಆಫೀಸಲ್ಲಿ ಯಾವ ರೈತರ ಪರಿಶೀಲನೆ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ ನೋಡಲಿ, ಏನೇನು ಯಾವ ವರ್ಷದ 11ನೇ ಇಸ್ವಿಯಿಂದನೂ ಕೂಡ ಆಫೀಸಿಂದು ಅದು ಬಾಕಿ ಇರೋದು 2 ಕೋಟಿ ಅಂದರೆ 2 ಕೋಟಿ ಆಡಿಟ್ ಬುಕ್ ತಗೊಳ್ಳಿ ಸರ್. ಬುಕ್ಕಲ್ಲಿ ಆಡಿಟ್ ಬುಕ್ಕಲ್ಲಿ ಯಾವ ಬಂದಿದೆ ಎಷ್ಟು